ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಹೇಳಿದ್ನಲ್ಲ, ಆಸ್ತಿನ ಮಾರೋದಕ್ಕೆ ಬಂದಿದ್ದೀವಿ. ಯಾವ್ದಪ್ಪ ಆಸ್ತಿ? ಏನ್ರೇ ಮಾಸ್ಟ್ರ, ಈ ಮಾಸ್ಟರ್ಗಿರಿ ಮಾಡೋದನ್ ಬಿಟ್ಟು ಈ ದಲಾಳಿ ವ್ಯಾಪಾರ ಯಾವಾಗ ಶುರು ಹಚ್ಕೊಂಡ್ರಿ? ದನ ಕಾಯೋರ್ಗೆ ಇಲ್ಲಿ ಏನ್ ಕೆಲ್ಸ? ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿದೆ. ಏನು ಮಾಡ್ಬೇಕಂತ ನಿಮಗ್ ಗೊತ್ತು, ಆದ್ರೆ ಅಲ್ಲೊಂದು ಎಡವಟ್ಟೈತೆ. ಅದನ್ನ ನೀನು ಮಾಡಕ್ ಆಗೋದಿಲ್ಲ. ಎದಕ್ಕ ಅಂತ ತಿಳ್ಕೋಬೇಕಾ? ರೀ ಸರ್ ಹೇಳ್ರಿ. ಡಾಕ್ಯುಮೆಂಟ್ ಅಲ್ಲಿ ಒಂದು ಸಣ್ಣ ತಪ್ಪಿದೆ. ವಿಶ್ವನಾಥ್ ರವರು ಈ ಪ್ರಾಪರ್ಟಿನ ನಿಮ್ಗೆ ಉಡುಗೊರೆಯಾಗಿ ಕೊಟ್ಟಿದ್ರು ಪ್ರಾಪರ್ಟಿ ಡೀಡ್ ನಿಮ್ಮೊಬ್ಬರ ಹೆಸರಲ್ಲೇ ಇಲ್ಲ, ನಿಮ್ಮ ಯಜಮಾನರ ಹೆಸರು ಇದೆ. ಇದನ್ನ ಮಾರೋ ಹಕ್ಕು ನಿಮಗಿದೆ, ಆದ್ರೆ ತಗೊಳ್ಳೋರ್ಗೆ ಮುಂದೆ ತೊಂದರೆ ಆಗುತ್ತೆ. ಓಹೋ ಹೋ ಹೋ, ದಿಟ್ಟಿಸ್ ನೋಡ್ಬೇಡ್ಲಿ, ಇದು ನಾ ಮಾಡಿದ್ದಲ್ಲ. ಲೇ ವಿಜಯ, ಶಾಪಕ್ಕಾಗ ತೋರ್ಸ್ಲಿ. ಇದು ಆ ಡಾಕ್ಯುಮೆಂಟ್ಸ್ ನ ಜೆರಾಕ್ಸ್ ಕಾಪಿ. ಇಲ್ಲಿ ರೆಡ್ಡಿಂಗ್ ನಲ್ಲಿ ಅಂಡರ್ಲೈನ್ ಮಾಡಿದಾರಲ್ಲ, ಅದನ್ನೇ ರಿಜಿಸ್ಟ್ರಾರ್ ಹೇಳ್ತಾ ಇರೋದು. ನೀವ ಈ ಆಸ್ತಿನ ಕೊಂಡ್ಕೊಳ್ತಾ ಇರೋದು? ಹೌದು ಸರ್, ಇವ್ರೆ. ನೀವ್ ಇದನ್ನ ಕೊಂಡ್ಕೊಂಡ್ರೆ ಫುಲ್ ಅಮೌಂಟ್ ಕೊಡೋವರೆಗೂ ಸುಮ್ಮನಿರ್ತೀವಿ. ಆಮೇಲೆ ಸ್ಟೇ ಆರ್ಡರ್ ತರ್ತೀವಿ. ಸ್ಟೇ ಆರ್ಡರ್ ಕ್ಲಿಯರ್ ಆಗೋದಕ್ಕೆ ಮಿನಿಮಮ್ 5 years ಆದ್ರೂ ಬೇಕಾಗುತ್ತೆ. ಬರ್ಲಾ? 5 ವರ್ಷ ಅಷ್ಟೇ. ನೀವು ಒಂದ್ ನಿಮಿಷ ಬರ್ತೀರಾ? ನಾನಾ? ಬನ್ನಿ ನಡ್ರಿ. ಸರ್, ನೀವ್ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅಯ್ಯಪ್ಪ, ಏನಪ್ಪಾ ಬೇರೆ ಯಾವ್ದಾರ ಮನೆ ಇದೆಯಾ? ಸರ್, ರಾಮಯ್ಯನವ್ರ ಮನೆ ಇದೆ, ಇಷ್ಟು ದೊಡ್ಡದಲ್ಲ. ಅಯ್ಯಪ್ಪ ಅಯ್ಯಪ್ಪ. ಅಲ್ಲ, ಇನ್ನು ಬೇರೆ ಯಾವ್ದಾರ ಮನೆ? ಸರ್, ನಮ್ ಮನೆ ಇತ್ತು ಸರ್, ಮಾರ್ಬಿಟ್ಟೆ. 8 ವರ್ಷದಿಂದ ಕೇಸ್ ನಡೀತಾ ಇದೆ. ಈಗ ಪರಿಸ್ಥಿತಿ ಏನಪ್ಪಾ ಅಂದ್ರ, ನನ್ನ ಮತ್ತು ನಿನ್ನ ತಾಯಿ ಒಪ್ಪಿಗೆ ಇಲ್ದೆ ಈ ಆಸ್ತಿನ ಮಾರಕ್ಕಾಗೋದಿಲ್ಲ. ನಿಮ್ಮಮ್ಮ ನಿಮ್ಮೇಲ್ ಪ್ರೀತಿಯಿಂದ ಮಾರೋದಿಕ್ ಒಪ್ಗೆಬಹುದು, ಆದ್ರೆ ನನಗೆ ನಿಮ್ಮೇಲ್ ಪ್ರೀತಿ ಇಲ್ಲ. ಹೆಂಗ್ ಒಪ್ಕೊಂಬೋದು? ಅದಕ್ಕ 25 ವರ್ಷ ತನಕ ನಾನು ಒಪ್ಕೊಂಬೋಕೆ ತಯಾರಿಲ್ಲ. ಆಮೇಲೆ ನೋಡಮ್ಮ. ಇಲ್ಲ ವಿಜಯ್? ಕರೆಕ್ಟ್ ಅಣ್ಣ. ಎಲ್ಲ ತೀರ್ಮಾನ ಆದ್ಮೇಲೆ ಇನ್ಯಾಕಪ್ಪ ನಾವಿಲ್ಲಿರ್ಬೇಕು? ಸಾಹೇಬ್ರಿಗೆ ಯಾಕೆ ತ್ರಾಸ್ ಕೊಡ್ಬೇಕು? ಪಾಪ ಅವ್ರಿಗೂ ಭಾರಿ ಕೆಲಸ ಇರ್ತವೆ. ರಾಜ, ಮನೆಯವರೆಲ್ಲ ಸೇರಿದ ಮೇಲೆ ಎಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತೆಗ್ಸಿ ಪಟ್ಸರಾಗ ಹಾಕೊಂಬಿಡ್ರಿ. ಗ್ಯಾಂಡಲಾರ್ಜ್ ಮಾಡ್ರಿ. ಅಣ್ಣ, ಅದು ಗನ್ ಲಾರ್ಜ್ ಅಲ್ಲ, ಎನ್ ಲಾರ್ಜ್. ಹೌದಿನ್ಲಿ? ಗೆಂಡ್ಲಾರ್ಜ್ ಏನಿಲ್ಲಿ? ಆ ತರದ ಪದನೇ ಇಲ್ಲ ಅಣ್ಣ ಇಂಗ್ಲಿಷ್ ನಲ್ಲಿ. ಸೇರ್ಸ್ಕೊಂಬ ಕೇಳು, ನಾನೇನ್ ಬೇಡ ಅಂಬೋದಿಲ್ಲ. ಪಾಪ, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೋ. ಕಾಸು ಇಲ್ಲ, ಕೆಲ್ಸನೂ ಇಲ್ಲ. ಆಡ್ಕೊಂಡಾಗದನ್ನ ನಿಲ್ಸ. ಇದಕ್ಕೆಲ್ಲ ಕಾರಣ ಜೋಕರ್. ಅವನ ಭಾಷೆನು. ಭಗವಂತ ಯಪ್ಪ, ಆ ಕಲರ್ ಚುಪ್ಪ, ಕೂಲಿಂಗ್ ಗ್ಲಾಸು, ಆ ಬೆನ್ಸ್ ಕಾರು, ಯಪ್ಪ ಅವನ್ಗೇನಾದ್ರೂ ಒಂದ್ ಮಾಡ್ಬೇಕು. ಮಾಡೋಣ. ಮೊದ್ಲವನ್ನ ಆ ಬೆಂಚ್ ಕಾರಿಂದ ಕೆಳಗಡೆ ಇಳಿಸೋಣ. ಇಳಿಸಿದ ಮೇಲೆ ಇನ್ನೊಂದು ಗಾಡಿಗೆ ಹಚ್ಚೋಣ. ಯಾರು ಹತ್ತಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಅಂಥ ಗಾಡಿ ಇದೆ. ಪೊಲೀಸ್ ಗಾಡಿ. ಏನಾಯ್ತು ಸರ್? ಪೆಟ್ರೋಲ್ ಆಗೋಯ್ತಾ? ಹೌದಯ್ಯ, ಪೆಟ್ರೋಲ್ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಮುಗಿದೋಗ್ಬೋದು. ನಿಮ್ಮ ಬೆಳ್ಳಾರಿ ನಾಗಂಗೆ ಎಲ್ಲಿದಾನವನು? ನಮಸ್ಕಾರ ಸಾರು, ನಾನು ಇಲ್ಲೇ ಅದೀನಿ. ಇಳಿಯ ಕೆಳಗೆ. ಯಾಕೆ ಸಾರು? ನಾನು ಇಲ್ಲೇ ಆರಾಮದೀನಿ. ಸ್ಟೇಷನ್ ಅಲ್ಲಿ ಇನ್ನೂ ಆರಾಮಾಗಿರ್ಬೋದು. ಸ್ಟೇಷನ್? ಏನ್ ಸ್ಟೇಷನ್? ರೈಲ್ವೆ ಸ್ಟೇಷನ್? ಇಲ್ಲ, ರೇಡಿಯೋ ಸ್ಟೇಷನ್. ಇಳಿಯ ಕೆಳಗೆ. ಯಪ್ಪ, ಭಾರಿ ಹುಲಿ ಇದ್ದಂಗ ಅದಾನಲ್ಲಪ್ಪ.
ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಇದೆಲ್ಲ ಯಾಕೆ ಅಂತ ಕೇಳ್ಬೋದಾ? ಯಾರ ನೀನು? ನಾನು ಅವ್ರ ಮ್ಯಾನೇಜರ್. ಓ ಆಗ ಯಾವಾಗಿಂದನಪ್ಪ ಕಳ್ಳರು ಮೋಸ್ಗಾರರೆಲ್ಲ ಮ್ಯಾನೇಜರ್ಸ್ನ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದು? ಇನ್ಸ್ಪೆಕ್ಟರ್, ಏನ್ ಮಾತಾಡ್ತಿದ್ದೀರ ಅನ್ನೋದನ್ನ ತಿಳ್ಕೊಂಡು ಮಾತಾಡಿ. ನನ್ನ ಮೇಲೆ ಕೂಗಾಡೋದಕ್ಕೆ ಯಪ್ಪ ಬ್ಯಾಡ್ರಿ ದಣಿ, ಬಿಡ್ರಿ 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 ಬಿಡ್ರಿ. ವಾಪ ಮಾಡ್ಕೊಬೇಡ ದಣಿ. ಅವ ಸಣ್ಣವ, ಅವನೇನೋ ಇಂಗ್ಲಿಷ್ನಾಗ ಹೇಳ್ದ, ಅದು ನಿಮ್ಗೆ ತಿಳಿಲಿಲ್ಲ ಅಂತ ಕಾಣ್ತೈತೆ. ವಿಜಯ್, ನಿಂಗೆ ಹೇಳ್ತಾರ ಹೇಳಿನಿ, ನಾನು ಕೇಳಾರ್ದ ಇಂಗ್ಲಿಷ್ನಾಗ ಮಾತಾಡ್ಬೇಡ್ಲಿ ಅಂತ. ಹೋಗೋ ಪಾಪ ನೋಡಿ, ಒಳ್ಳೆ ಸಾಹೇಬ್ರ ಮನಸ್ಸಿಗೆ ತ್ರಾಸ ಮಾಡ್ಬಿಟ್ಟೆ ನೀನು. ಇರಿ ಸಾಹೇಬ್ರ. ಸಾಹೇಬ್ರ, ನಾನ್ ಬಹಳ ದಡ್ಡ ಇದೀನಿ ನೋಡ್ರಿ. ನಾವು ದನ ಮಾರೋರು, ಮನುಷ್ಯರ ಬುದ್ಧಿ ತಿಳಿಬಲ್ದು. ಕೈ ಕೊಡ್ರಿ, ಕೈ ಕೊಡ್ರಿ. ನಮ್ ಬಳ್ಳಾರಿಯಾಗ ನಾವ್ ಎಮ್ಮೆ ಬೆಲೆ ಕಟ್ಟೋದು ಹಿಂಗೆ. 500 ಐತೆ, ಹೆಚ್ಚಿಗೆ ಬೇಕಾದ್ರೆ ಕೇಳ್ರಿ. ನನಗೆ ಲಂಚ ಕೊಡೋಷ್ಟು ಧೈರ್ಯವಂತ ನಿನ್ಗೆ? ಯಪ್ಪ, ಊರಿ ಆಡ್ದಂಗ ಆಡ್ತಾನಲ್ಲಿ. ಬ್ಯಾಡ ಅಂದ್ರೆ ಬಿಡು. ನಮ್ ಎಮ್ಮೆ ವ್ಯಾಪಾರದಾಗು ಹಿಂಗೆ ಎಕ್ಕವ ತೊಕ್ಕವ ಆಗ್ತಾ ಇರುತ್ತೆ. ನನಗೇನು ಬೇಜಾರಿಲ್ಲ. ಸಾಬ್ರ, ನಂಗೆ ಸ್ವಲ್ಪ ಕೆಲ್ಸ ಐತೆ, ನಾ ಬರ್ಲ್ಯಾ? ಈ ಕಾರಲ್ಲೆಲ್ಲ ನಾಗ, ನನ್ನ ಗಾಡಿಲಿ, ಪೊಲೀಸ್ ಗಾಡಿಲಿ. ಸೋಮ್ ಕೆರ್ದಣಿ, ಆ ಗಾಡಿಗಿಂತ ನಮ್ ಗಾಡಿ ಭಾರಿ ಬೇಸೈತೆ. ಬಾಳ ರೊಕ್ಕ ಕೊಟ್ಟಿನಿ. ಸುಮ್ಕೆ ಒಳಗಡೆ ಕುಂತ್ಕೊಂಡ್ ನೋಡಿ, ಏಟು ತಣ್ಣಗೈತೆ. ಒಳ್ಳೊಳ್ಳೆ ರೆಕಾರ್ಡ್ ಐತೆ, ಎಲ್ಲ ಹಳೆ ರೆಕಾರ್ಡು. ತಿಮ್ಮ, ಆ ರೆಕಾರ್ಡ್ ಐತೇನ್ಲೇ? ಹಳೇದು. ಮೈಸೂರು ದಸರಾ ಗೊಂಬೆ, ಆಹ ನೀನೇ ನನ್ನ ರಂಬೆ, ಬೆಂಗಳೂರು ಪೇಟೆ ದಾಳಿಂಬೆ, ಆಹ ನೀನೇ. ಅದೈತೇನ್ಲೇ? ಇನ್ನು ಬಾರಿ ಒಳ್ಳೊಳ್ಳೆ ರೆಕಾರ್ಡ್ ಐತೆ. ನಿಮ್ಗೆ ಯಾವ್ದು ಬೇಕು ಹೇಳ್ರಿ. ಇದೇ ನನಗೆ ಹಿಡಿಸೋದಿಲ್ಲ. ನನಗೆ ಬ್ಯಾರೆ ಕೆಲಸ ಐತೆ ಅಂತ ಹೇಳಿದ್ನಲ್ಲ. ಒಳ್ಳೆ ಹುಡುಗ ಆಗಿ ಸ್ಟೇಷನ್ಗೆ ನಡಿ. ನಾನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಆದ್ರೆ ಒಬ್ನೇ ಅಲ್ಲ, ನಿನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ಎಡಕ್ ಬಾ, ಎಡಕ್ ಬಾರ್ಲೇ. ನಾನ್ ನಿನ್ನ ಹತ್ರ ಏಟು ಮರ್ಯಾದೆಯಿಂದ ನಡ್ಕಂಡೆ. ಎದಕ್ಕಪ್ಪ ಅಂದ್ರೆ ನಿನ್ನ ತೂಕ ಎತ್ತರ ನೋಡಿ ಅಲ್ಲ, ಈ ಬಟ್ಟೆ ನೋಡಿ. ನೀನ್ ಭಾರಿ ಜೋರಂತ ತೋರಿಸ್ಕೋಬೇಕಂತ ಅನ್ಕೊಂಡಿದ್ರೆ ನಿನ್ನ ನೋಡಿ ಗಡಗಡ ಅಂತ ನಡುಕ್ತಾರಲ್ಲ, ಅಂತವ್ರ ಹತ್ರ ಇಟ್ಕ. ಈ ಬಳ್ಳಾರಿ ನಾಗ ಅವನ್ ಜೀವನದಾಗ ನಡಗಿದ್ ಒಂದೇ ಒಂದ್ಸಲ. ಯಾವಾಗಪ್ಪ ಅಂದ್ರೆ ನಿನ್ನ ಸೈಜಿನ ಎಮ್ಮೆ ತರಕ ಚಳಿಗಾಲದಲ್ಲಿ ಊಟಿಗೆ ಹೋಗಿದ್ದೆ. ಆಗ ಚಳಿಗೆ ಸ್ವಲ್ಪ ನಡಗಿದ್ದೆ ಅಟ್ಟೆ. ಈಗ ನೀನ್ ನಡಿ. ನಾನ್ ನಿನ್ನ ಜೊತೆ ಸ್ಟೇಷನ್ ಬರ್ಬೇಕು ಅಂತಿದ್ರೆ ಅದನ್ ತಗೊಂಬ. ಏನ್ಲೇ ವಿಜಯ್, ಅದು ಏನ? ವಾರೆಂಟ್. ಅದನ್ ತಗೊಂಬ. ರಕ್ತ ಸುರಿತೈತೆ, ಒರೆಸ್ಕೊಂಡು ಹೋಗು. ಏಯ್, ಎಲ್ಲವನು? ಆ ನಿನ್ನ ಬಳ್ಳಾರಿ ಹಾವು. ಏನು? ಏನ್ ಬೇಕು? ಅವತ್ತೇನೋ ಕೇಳಿದ್ನಲ್ಲ, ಪೇಪರ್ ಬೇಕು ಅಂತ. ಇದು ವಾರಂಟ್. ಕರಿಯವನ್ನ. ಅವರು ಇಲ್ಲಿಲ್ಲ, ಬೆಂಗಳೂರು ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ಬರ್ತಾರೆ. ಓಹೋ, ನಾಳೆ ಬೆಳಗ್ಗೆನಾ? ಸರಿ, ಹಾಗಾದ್ರೆ ಅವನ್ ಬರೋವರೆಗೂ ನೀನ್ ನನ್ ಜೊತೆ ಇರು. ಬಾರಯ್ಯ. ಸಾಕು, ಇನ್ನು ಹೊಡಿಬೇಡ. ಹೊಡೆದ್ರೆ ಏನೋ ಮಾಡ್ಯ? ಇಂಗ್ಲಿಷಲ್ಲಿ ದೃಷ್ಟ್ಯ.
ನೀವಿಲ್ಲೇ ಇರಿ.